Otherwise, 100 days ಇದೆ ಕೆ-ಸಿ-ಟಿ ಎಕ್ಸಾಮಿನೇಷನ್ 2026ಗೆ. ಈ 100 ಡೇಸ್ ಈಸ್ ಎನಫ್ ಫಾರ್ ಗೇಮ್ ಚೇಂಜಿಂಗ್. ಈ 100 ಡೇಸ್ ನೀವು ಫೋಕಸ್ಡ್ ಆಗಿ ನಿಮ್ಮ ಟೈಮನ್ನ ಸ್ಪೆಂಡ್ ಮಾಡಿದ್ರೆ, ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಐ ನೋ ಈಗ ನಿಮ್ಮ ಟೈಮ್ ಎಲ್ಲ ಲೈಕ್ ಸಿಲೆಬಸ್ ಎಲ್ಲ ಆಗೋಗಿದೆ, ಲ್ಯಾಬ್ ಎಕ್ಸಾಮ್ಸ್ ಇದೆ, ಸ್ಟಡಿ ಮಾಡಬೇಕು, ಪ್ರಿಪರೇಟರಿ 1, ಪ್ರಿಪರೇಟರಿ 2 ಇರುತ್ತೆ. ಸೊ ನಿಮಗೆಲ್ಲ ಮಾಕ್ ಅಟೆಂಡ್ಮೆಂಟ್ ಲೈಕ್ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರುತ್ತೆ ಕಾಲೇಜಲ್ಲಿ, ಟೈಮ್ ಇರಲ್ಲ. ಬಟ್ ಆದರೂ 10 ಮಿನಿಟ್ಸ್ ಟೈಮ್ ತಗೊಂಡು ಈ ವಿಡಿಯೋ ನೋಡಿ. ನಿಮಗೆ ಎ ಟು ಝೆಡ್ ನಿಮ್ಗೆ ಅರ್ಥ ಮಾಡಿಸ್ತೀನಿ, ಎ ಟು ಝೆಡ್ ನಿಮ್ಗೆ ಪ್ರಿಪೇರ್ ಮಾಡಿಸ್ತೀನಿ. ಆ್ಯಂಡ್ ನೀವು ಫಾರ್ ಸಪೋಸ್ ನೀವು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂತಂದರೆ, ಈ ವಿಡಿಯೋ ಕಂಪಲ್ಸರಿ ನಮಗೆ ಈ ವಿಡಿಯೋ. ಸೊ ಈ ವಿಡಿಯೋ ನಾನು 3 ಲೆವೆಲ್ಸ್ ಡಿವೈಡ್ ಮಾಡ್ತೀನಿ. ಸೊ ಲೆವೆಲ್ 1 ಅಂದರೆ ಫಸ್ಟ್ 30 ಡೇಸ್, ಆ್ಯಂಡ್ ಲೆವೆಲ್ 2 ದ ನೆಕ್ಸ್ಟ್ 40 ಡೇಸ್, ಆ್ಯಂಡ್ ಟೋಟಲ್ ಓವರ್ 70 ಡೇಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ 3 ಫೈನಲ್ ಲೆವೆಲ್, ನೆಕ್ಸ್ಟ್ ಲಾಸ್ಟ್ 30 ಡೇಸ್. ಈ 100 ಡೇಸನ್ನು ನಾನು 3 ಲೆವೆಲ್ಸ್ ಡಿವೈಡ್ ಮಾಡ್ತೀನಿ. ನಾನು ಇದರಲ್ಲಿ ನೀವು ನೆಟ್ಟಿಗೆ ಫೋಕಸ್ ಮಾಡಿ ನೀವು ಈ ಲೆವೆಲ್ಸನ್ನು ಕಂಪ್ಲೀಟ್ ಮಾಡಿಬಿಟ್ರೆ, ನೀವು ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನೀವು ಡ್ರೀಮ್ ಸೀಟ್ ತೊಗೊತೀರಾ. ಆ್ಯಂಡ್ ಕೆ-ಸಿ-ಟಿಯಲ್ಲಿ ಒಳ್ಳೆ ರ್ಯಾಂಕ್ ತೊಗೊತೀರಾ. ಸೊ ನಾನು ಈ ವಿಡಿಯೋದಲ್ಲಿ ಯಾವುದೇ ಟೈಮ್ ವೇಸ್ಟ್ ಮಾಡಲ್ಲ. ಸೊ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿಬಿಡಿ. ಇದರಲ್ಲಿ ಫಸ್ಟ್ ಲೆವೆಲ್ಗೆ ಹೋದರೆ, ಸೊ ಫಸ್ಟ್ ಲೆವೆಲ್ ಫಸ್ಟ್ 30 ಡೇಸ್. ಫಸ್ಟ್ 30 ಡೇಸ್ ನೀವು ಇನ್ನೂ ಯಾವುದು ಎಸ್ಪೆಷಲಿ ಸೆಕೆಂಡ್ ಇಯರ್ ಓದ್ತಿದ್ದೀರಾ. ಸೊ ನೀವು ಫಸ್ಟ್ ಇಯರಲ್ಲಿ ಸಿಲೆಬಸ್ ಎಲ್ಲ ಮರ್ತಿರ್ತೀರ. ಐ ನೋ ಫಸ್ಟ್ ಇಯರ್ ಸಿಲೆಬಸ್ನ ಅಷ್ಟು ಡೋಂಟ್ ಕೇರೇ ಮಾಡಿರಲ್ಲ. ಸೊ ಸೆಕೆಂಡ್ ಇಯರ್ ಸಿಲೆಬಸ್ಸೇ ಅಷ್ಟು ಇಷ್ಟು ಓದ್ತಿರ್ತೀರ. ಫಸ್ಟ್ ಇಯರ್ ಸಿಲೆಬಸ್ ಏನಾಗಿದೆ ಏನೋ ಅದ್ರ ತಲೆನೇ ಕೆತ್ಕೊಂಡಿರಲ್ಲ. ಸೊ ಫಸ್ಟ್ 30 ಡೇಸ್ ನೀವು ಏನು ಮಾಡ್ಬೇಕಂತಂದರೆ, ಒಂದು ರಫ್ ನೋಟ್ ತಗೊಳ್ಳಿ. ರಫ್ ನೋಟಲ್ಲಿ ನಿಮ್ಗೆ ಎಲ್ಲ ಸಪೋಸ್ ಫಿಸಿಕ್ಸ್ ಆದರೆ ಫಿಸಿಕ್ಸ್ ಫಾರ್ಮುಲಾಸ್ ಲೈಕ್ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರ್ ಎಲ್ಲ ಇರೋ ಫಾರ್ಮುಲಾಸ್ ಎಲ್ಲ ಓದಿ. ಸೊ ಫಾರ್ಮುಲಾಸ್ ಎಲ್ಲ ಓದಿ ಅಲ್ಲಿಂದ ತಕ್ಷಣ ಓನ್ಲಿ ಫಾರ್ಮುಲಾಸ್ ಬೈಟ್ ಮಾಡಿ ಬುಕ್ಕಲ್ಲಿ ಬರೆಯೋದೆಲ್ಲ ಆ ಕಾನ್ಸೆಪ್ಟ್ ಓದಿ ಯಾಕೆ ಬರುತ್ತೆ ಅಂತ. ಫಾರ್ ಸಪೋಸ್ ಕೆಲವೊಂದು ಫಾರ್ಮುಲಾಸು ಸೀನಿಯರ್ ವೈಸ್ ಚೇಂಜ್ ಆಗುತ್ತೆ. ಫಾರ್ ಸಪೋಸ್ ಒಂದು ಫಾರ್ಮುಲಾ ಸ್ಪೇಸಲ್ಲಿ ಇದ್ದರೆ ಒಂದು ಫಾರ್ಮುಲಾ ಆಗುತ್ತೆ, ಆ್ಯಂಡ್ ಎಬೋದಿ ಅರ್ಥ ಇದ್ದರೆ ಒಂದು ಫಾರ್ಮುಲಾ ಆಗುತ್ತೆ. ಆ್ಯಂಡ್ ಈ ರೀತಿ ಫಾರ್ಮುಲಾಸ್ ಡಿಫೈನ್ ಆಗುತ್ತೆ, ಈ ರೀತಿ ಫಾರ್ಮುಲಾ ಚೇಂಜ್ ಆಗ್ತಾ ಇರುತ್ತೆ ಒಂದೊಂದು ಸಿನಾರಿಯೋಗೂ. ಸೊ ಆ ಸಿನಾರಿಯೋ ಎಲ್ಲ ಕೇಸಸ್ಸು ಕೇಸ್ 1, ಕೇಸ್ 2, ಕೇಸ್ 2 ಅಂತ ಎಲ್ಲ ಕೇಸಸ್ಸು ಒಂದು ಕಡೆ ಬರ್ಕೊಂಡು ಒಂದು ಕಡೆ ಬುಕ್ಕಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಇಟ್ ಕಮ್ಸ್ ಟು ಕೆಮಿಸ್ಟ್ರಿ. ಈ ಕೆಮಿಸ್ಟ್ರಿ ಬಂದಿದ್ದ ತಕ್ಷಣ ಈ ರಿಯಾಕ್ಷನ್ಸ್ ಎಲ್ಲ ಬರ್ಕೊಳ್ಳಿ. ಬ್ಯಾಲೆನ್ಸ್ ರಿಯಾಕ್ಷನ್ನು. ಸೊ ಯಾವಾಗ ಈ ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗುತ್ತೆ, ಯಾವಾಗ ನಾನ್ ಸ್ಪಾಂಟೇನಿಯಸ್ ಆಗುತ್ತೆ, ಇಂಥ ಕೇಸಸ್ ಎಲ್ಲ ಬರ್ತಾ ಇರ್ತವೆ ಕೆಮಿಸ್ಟ್ರಿಯಲ್ಲಿ. ಸೊ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ರಿಯಾಕ್ಷನ್ಸು ಮತ್ತು ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಬರ್ಕೊಳ್ಳಿ. ಆ್ಯಂಡ್ ಲೈಕ್ ಮೋಲ್ ಫ್ರಾಕ್ಷನ್ಸ್ ಮೇಲೆ ಫೋಕಸ್ ಮಾಡಿ, ಎಲ್ಲ ಈ ಮೋಲ್ ಫ್ರಾಕ್ಷನ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಫಿಸಿಕ್ಸ್ ಆದಲ್ಲಿ ಲಾ ಆಫ್ ಮೋಷನ್ಸು ಲೈಕ್ ಎಲೆಕ್ಟ್ರಿಸಿಟಿ, ಪವರು, ಎನರ್ಜಿ ಇದ್ರ ಮೇಲೆಲ್ಲ ಫೋಕಸ್ ಮಾಡಿ. ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಫಸ್ಟ್ ಇಯರ್ ಎಲ್ಲ ಕವರ್ ಮಾಡಿಬಿಡಿ. ಸೆಕೆಂಡ್ ಇಯರ್ ಕವರ್ ಮಾಡಿಬಿಡಿ ಫಸ್ಟ್ 30 ಡೇಸು. ಆ್ಯಂಡ್ ಮ್ಯಾಥಮೆಟಿಕ್ಸ್ ಬಂತಾದರೆ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಸುಮ್ಮನೆ ನೀವು ಬೈಟ್ ಹೊಡಿಬೇಡಿ, ಫಾರ್ಮುಲಾ ಸುಮ್ಮನೆ ನೀವು ಬರ್ಕೋಬೇಡಿ ರಫ್ ನೋಟಲ್ಲಿ ಸಪ್ರೇಟಾಗಿ. ನೀವು ಮ್ಯಾಥಮೆಟಿಕ್ಸ್ ಇಂಟಿಗ್ರೇಷನ್ನು ಆ್ಯಂಡ್ ಕೋಆರ್ಡಿನೇಟ್ ಜಾಮೆಟ್ರಿ ಈ 2 ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಇವೆರಡು ನೀವು ಯಾವ್ದಾದ್ರು ಫುಲ್ ಪರ್ಫೆಕ್ಟ್ ಆಗಿದೆ ಅಂತಂದರೆ, ಮ್ಯಾಥ್ಸಲ್ಲಿ ನೀವು ಇವೆರಡು ಅಟೆಂಡ್ ಮಾಡಿದ್ರೂ ಮೋರ್ ದೆನ್ 15-20 ಅದೇ ಬರುತ್ತೆ. ಯಾಕಂತಂದರೆ ನೀವು ಥಿಯರಿ ಎಕ್ಸಾಮ್ಸ್ ಒಂದು ಇಂಟಿಗ್ರೇಷನ್ ಒಂದು 1 ಲೈನು 2 ಲೈನ್ಸ್ ಕ್ವಶನ್ಸ್ ಇರುತ್ತೆ. ಅದು ನೋಡಿದಷ್ಟಕ್ಕೆ ನಿಮಗೆ ತಲೆ ತಿರುಗುತ್ತೆ, ಲೈಕ್ ಇಷ್ಟು ದೊಡ್ಡ ಕ್ವಶನ್ ಅಂತ. ಬಟ್ ಅದೇ ಕೆ-ಸಿ-ಟಿಯಲ್ಲಿ ಅರ್ಧ ಪೇಜ್ ಆಗಿರುತ್ತೆ ಅದೇ ಕ್ವಶನ್ನು ಮತ್ತು ಅದಕ್ಕೆ ಆಪ್ಷನ್ ಎಲ್ಲ ಸೇರಿ ನಿಮಗೆ ಫಾಂಟ್ ಸೈಜು ಸ್ವಲ್ಪ ಇಂಕ್ರೀಸ್ ಮೇಲೆ ಕೊಟ್ಟಿರ್ತಾರೆ. ನೀವು ಅಷ್ಟು ನೋಡೋಷ್ಟಕ್ಕೆ ನಿಮ್ಮ ಮೈಂಡು ವರ್ಕ್ ಆಗಲ್ಲ. ಸೊ ಅದಕ್ಕಾಗಿ ನೀವು ಡೈಲಿ ಮ್ಯಾಥಮೆಟಿಕ್ಸು 20 ಕ್ವಶನ್ಸ್ 10 ಕ್ವಶನ್ಸ್ ಪರ್ ಡೇ ಇಂಟಿಗ್ರೇಷನ್, ಕೋಆರ್ಡಿನೇಟ್ ಜಾಮೆಟ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ರ್ಯಾಂಡಮಾಗಿ ಎಲ್ಲ ಸಬ್ಜೆಕ್ಟ್ ಥರ ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಒಂದು ಕಡೆ ಬರ್ಕೊಂಡ್ರೆ ನೋ ಯೂಸ್ ಗುರು. ಮ್ಯಾಥಮೆಟಿಕ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಯಾಕಂತಂದರೆ ಒಂದೊಂದು ಸಲ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಮೊಂದು ಲಾಜಿಕ್ ಅರ್ಥ ಆಗುತ್ತೆ. ಇಂಟಿಗ್ರೇಷನಲ್ಲಿ ಲಿಮಿಟ್ಸ್ ಒಂದು ಸ್ವಲ್ಪ ಹಿಂಗೆ ಕೊಟ್ಟರೆ ಈ ಫಂಕ್ಷನ್ ಕೊಟ್ಟರೆ ನೀವು ಡೈರೆಕ್ಟ್ ಆನ್ಸರ್ ಅಪ್ಲೈ ಮಾಡ್ಬೋದಾ ಅಂತ. ಸೊ ಆ ರೀತಿ ನೀವು ಈ ಕೇಸಲ್ಲಿ ಡೈರೆಕ್ಟ್ ಆನ್ಸರ್ ಗೆಸ್ ಮಾಡಿ ಆಗ್ಬೋದು. ಇದು ಟೈಮನ್ನು ಸೇವ್ ಮಾಡುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟು ವೆನ್ ಇಟ್ ಕಮ್ಸ್ ಟು ಬಯಾಲಜಿ ಆದರೆ ಬಯಾಲಜಿ ನೋ ರಿಕ್ವೈರ್ಡ್. ಸೊ ಫಾರ್ಮುಲಾಸ್ ಏನು ರಿಕ್ವೈರ್ಡ್ ಆಗಲ್ಲ. ಓನ್ಲಿ NCERT ಟೆಕ್ಸ್ಟ್ ಬುಕ್ಸು ಫಸ್ಟ್ ಸೆಕೆಂಡ್ ಇಯರು ಒಂದ್ಸಲ ಓದ್ಬಿಡಿ. ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮ್ ಓದ್ಬಿಡಿ, ನಿಮಗೆ ಫುಲ್ ಪರ್ಫೆಕ್ಟ್ ಆಗಿಬಿಡುತ್ತೆ. ಆ್ಯಂಡ್ ಈಗಾಗಲೇ ನಿಮಗೆ ಆಲ್ರೆಡಿ ಟೆಸ್ಟ್ ನಡೀತಾ ಇರುತ್ತೆ. ಎಲ್ಲ ಸಿಲೆಬಸ್ ಎಲ್ಲ ಆಗಿರುತ್ತೆ. 99% ಎಲ್ಲ ಪ್ರೈವೇಟ್ ಕಾಲೇಜಸ್ ಓದ್ತಿರ್ತೀರ. ಸೊ ನಿಮಗೆಲ್ಲ ಸಿಲೆಬಸ್ ಆಗೋ ಅಷ್ಟೊತ್ತಿಗೆ ಆಗೋಗಿರುತ್ತೆ. ಎಲ್ಲ ಲ್ಯಾಬ್ ಎಕ್ಸಾಮ್ಸು, ಲ್ಯಾಬ್ ಇಂಟರ್ನಲ್ಸ್ ಇರುತ್ತೆ. ಲೈಕ್ ಎಲ್ಲ ಪ್ರಿಪರೇಟರ್ 1, ಪ್ರಿಪರೇಟರ್ ಎಲ್ಲ ನಡೆಸ್ತಾ ಇರುತ್ತೆ. ಸೊ ನಿಮಗೆಲ್ಲ ಬಯಾಲಜಿನ ಅಷ್ಟು ಫಾರ್ಮುಲಾಸ್ ಏನು ಜಾಸ್ತಿ ಇರಲ್ಲ. ಓನ್ಲಿ ಥಿಯರಿ ಇರುತ್ತೆ. ಬಟ್ ಥಿಯರಿ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಸ್ಪೆಸಿಫಿಕ್ ಲೈನೇ ಕೇಳಲ್ಲ. ಸೊ ಸ್ವಲ್ಪ ಒಂದೊಂಥರ ಕೇಸ್ ಥರ ಕೊಟ್ಟಿರ್ತಾರೆ, ಸಿನಾರಿಯೋ ಟೈಪ್ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಸೊ ಬಯಾಲಜಿಲಿ ಈಸಿ ತೊಗೋಬೋದು. ಆ್ಯಂಡ್ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಮಾತ್ರ ಫಾರ್ಮುಲಾಸು ಆ್ಯಂಡ್ ಕೀ ಸಿನಾರಿಯೋಸು. ಸೊ ಕೀ ಪಾಯಿಂಟ್ಸ್ ಮಾತ್ರ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ವರೆಗೂ ಎಲ್ಲ ಒಂದು ಕಡೆ ಬರ್ಕೊಳ್ಳಿ. ಯಾಕಂತಂದರೆ ನೀವು ಡೈರೆಕ್ಟ್ ಈಗ ನಿಮ್ಗೆ ಯಾವುದೇ ಕೆಮಿಸ್ಟ್ರಿ, ಫಿಸಿಕ್ಸು ಒಂದು ಸ್ಟಡಿ ಮೆಟೀರಿಯಲ್ ಕೊಟ್ಟಿರ್ತಾರೆ. ಆ ಸ್ಟಡಿ ಮೆಟೀರಿಯಲ್ ಮತ್ತೆ ನೀವು ತಿರ್ಗಾಕೊಂಡು ಕೆ-ಸಿ-ಟಿ ಸ್ಟಡಿ ಮಾಡೋದಂದ್ರೆ ಆಗಲ್ಲ. ಅದರಲ್ಲಿ ಇದು ಡಿರೈವೇಟಿವ್ಸು ಒಂದೊಂದು ಪೇಜ್ ಬಂದಿರುತ್ತೆ. ಒಂದೊಂದು ಪೇಜ್ ನಮಗೆ ಅವಶ್ಯಕತೆ ಇಲ್ಲ. ಕೆ-ಸಿ-ಟಿಗೆ ಥಿಯರಿ ಮಾತ್ರ ಮುಖ್ಯ. ಕೆ-ಸಿ-ಟಿಗೆ ಓನ್ಲಿ ಫೈನಲ್ ಎಕ್ಸ್ಪ್ರೆಷನ್. ಅದರಿಂದ ಮತ್ತೆ ನೀವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅದನ್ನು ಮಾತ್ರ ಕೇಳ್ತಾರೆ. ಸೊ ಅದಕ್ಕಾಗಿ ಒಂದು ಇಂಪಾರ್ಟೆಂಟ್ ನೋಟ್ಬುಕ್ ಇದು ತಗೊಂಡು ಆ ಇಂಪಾರ್ಟೆಂಟ್
ಕೀ ಪಾಯಿಂಟ್ಸ್ ಎಲ್ಲ ಸ್ಟೋರ್ ಮಾಡಿ 30 ಡೇಸ್ ಆಗುತ್ತೆ. ಅದ್ರ ಜೊತೆಗೆ ನೀವು ಓದಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಫಾರ್ಮುಲಾಸ್ ಎಲ್ಲ ಬರ್ಕೊಂಡು ನಿಮ್ಗೆ ಸೆಟ್ ಆಗಿಬಿಡುತ್ತೆ. ಅಂಡ್ ಇದು ಮಾರ್ಕ್ ಏನಂತಾರೆ ಮಾರ್ಕ್ ಟೆಸ್ಟ್ ಅಷ್ಟೊಂದು ಬೇಗ ಅಲೋ ಮಾಡಬೇಡಿ. ಫಾರ್ ಸಪೋಸ್ ನೀವೇನಾದರೂ ನಿಮ್ಮ ಕಾಲೇಜಲ್ಲಿ ಮಾರ್ಕ್ ಟೆಸ್ಟ್ ನಡೀತಾ ಇದ್ರೆ ಅಟೆಂಡ್ ಮಾಡಿ ಪರವಾಗಿಲ್ಲ. ಆ್ಯಂಡ್ ಈಗ ಇಲ್ಲಿ ನೀವು ಇದು ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಅಯ್ಯೋ ನನ್ನ ಫ್ರೆಂಡ್ಗೆ ಅಷ್ಟು ಬರ್ತಾ ಇದೆ, ಅಯ್ಯೋ ನನ್ನ ಫ್ರೆಂಡ್ಗೆ ಇಷ್ಟು ಬರ್ತಾ ಇದೆ. ಸೊ ಇದು ಲೆವೆಲ್ 2 ಅಲ್ಲಿ ಮಾತಾಡೋಣ. ನೆಕ್ಸ್ಟ್ ಈಗ ಲೆವೆಲ್ 2 ಬರೋದಂದ್ರೆ ನೆಕ್ಸ್ಟ್ 40 ಡೇಸ್ ಲೆವೆಲ್ 2. ಸಿ 40 ಡೇಸಲ್ಲಿ ನೀವು ಮಾರ್ಕ್ ಟೆಸ್ಟನ್ನು ಅಟೆಂಡ್ ಮಾಡಿ. ಮಾರ್ಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಕಾಲೇಜಲ್ಲಿ. ಮತ್ತು ನೀವೇ ಕಂಡಕ್ಟ್ ಮಾಡ್ಕೊಂಡು ನೀವೇ ಸೆಲ್ಫಾಗಿ ಆನ್ಸರ್ನ ಸಾಲ್ವ್ ಮಾಡಿ. ಸೊ ಈ 40 ಡೇಸಲ್ಲಿ ನೀವೇನು ಮಾಡ್ತಾರಂತೆ ಆಲ್ರೆಡಿ ಬೇಸಿಸಲ್ಲಿ ಕವರ್ ಆಗಿರುತ್ತೆ. ಸೊ ನಾನು 2021, 2022, 2023, 4, 5 ಈ 5 ಇಯರ್ಸ್ ಕ್ವಶನ್ ಪೇಪರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 into 5 20 ಕ್ವಶನ್ ಪೇಪರ್ಸ್ ನಾನೇ ಗ್ಯಾದರ್ ಮಾಡ್ಕೊಂಡು, ನೀವು ಅಷ್ಟು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾನೇ ಗ್ಯಾದರ್ ಮಾಡ್ಕೊಂಡು ಎಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿ, ಅವ್ರ ಹತ್ರ ಕೇಳಿ ಎಲ್ಲ ಗ್ಯಾದರ್ ಮಾಡಿ ಕ್ವಶನ್ ಪೇಪರ್ಸ್ ನಾನೇ ಎಲ್ಲ ಒಂದು PDF ಅಲ್ಲಿ ಡ್ರೈವಲ್ಲಿ ಹಾಕ್ಬಿಟ್ಟು ನಾನೇ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕ್ವಶನ್ ಪೇಪರ್ಸ್, ಅದನ್ನು ತಗೊಳ್ಳಿ. ಇನ್ನಕ್ಕೆ ಈ 40 ಡೇಸಲ್ಲಿ ನೀವೇನು ಮಾಡ್ಬೇಕಂತಂದರೆ 40 ಡೇಸ್ ಅಂತಂದರೆ ಡೈಲಿ ನಿಮಗೆ ನಂಗೆ ಗೊತ್ತು ಸುಮ್ಮನೆ ನಾನು ಹೇಳ್ತೀವಿ ಇಷ್ಟು ಪ್ರಿಪೇರ್ ಆಗಿಬಿಡಿ ಅಂತ. ಬಟ್ ನಿಮ್ಮ ಟೈಮ್ ಕಾಂಪಸಿಟಿ ಅಷ್ಟಿರಲ್ಲ. ಕಾಲೇಜಿಗೆ ಹೋಗಬೇಕು, ಕಾಲೇಜಲ್ಲಿ ಟೆಸ್ಟ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ, ಲ್ಯಾಬ್ಸ್ ಇರುತ್ತೆ, ಅವು ಇವು ವೈವಾ ಇರುತ್ತೆ. ಸೊ ಜಾಸ್ತಿ ಟೈಮ್ ಸಿಗಲ್ಲ. ವೀಕೆಂಡ್ಸಲ್ಲಿ ಸಂಡೇ ವೀಕೆಂಡ್ಸಲ್ಲಿ ಡೈಲಿ 2 ಕ್ವಶನ್ ಪೇಪರ್ಸ್ ತಗೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ಸಾಲ್ವ್ ಮಾಡಿ. 20 ಕ್ವಶನ್ ಪೇಪರ್ಸ್ ಇರುತ್ತೆ. ಲಾಸ್ಟ್ 5 ಇಯರ್ಸ್ ಎಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಸಬ್ಜೆಕ್ಟ್ಸ್ 4 into 20 ಲೈಕ್ 4 into 5 ಇಯರ್ಸ್ ಅಂದರೆ 20 ಕ್ವಶನ್ ಪೇಪರ್ಸ್ ಇರುತ್ತೆ. ಆ 20 ಕ್ವಶನ್ ಪೇಪರ್ಸ್ ನೀವು 40 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. 40 ಡೇಸ್ ಅಂತಂದರೆ 40/5 4 ಅಂತಂದರೆ ನೀವು ಪರ್ ವೀಕ್ಗೆ 4 ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಬೇಕು. ಅಂತಂದರೆ ಸ್ಯಾಟರ್ಡೇ 2 ಕ್ವಶನ್ ಪೇಪರ್ಸು, ಸಂಡೇ 2 ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ. ಐದರ್ ಒಂದೇ ಸಬ್ಜೆಕ್ಟ್ ಸಾಲ್ವ್ ಮಾಡ್ತಾರೆ, ಇಲ್ಲಾಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಇಲ್ಲಾಂತಂದರೆ ಮ್ಯಾಥ್ಸ್, ಬಯಾಲಜಿ ಹಂಗೆ ಡಿವೈಡ್ ಮಾಡ್ತೀವಿ. ನಿಮ್ಗೆ ಬಿಟ್ಟಿದ್ದು, ನಿಮ್ಗೆ ಯಾವ್ದು ಕಾನ್ಫಿಡೆಂಟ್ ಅದು ಕಾನ್ಫಿಡೆಂಟಾಗಿ ನೀವು ಅಟೆಂಡ್ ಮಾಡಿ. ಅಂದರೆ ಸ್ಯಾಟರ್ಡೇ 2 ಕ್ವಶನ್ ಪೇಪರ್ಸು, ಸಂಡೇ 2 ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿ. ಟೈಮ್ ಕಾಂಪ್ಲೆಕ್ಸಿಟಿ ಇಟ್ಕೊಂಡು ಪಕ್ಕದಲ್ಲಿ 1 ಅವರಲ್ಲಿ ಒಂದು ಕಂಪ್ಲೀಟ್ ಆಗಬೇಕು. ನೋ ಎಕ್ಸ್ಟ್ರಾ ಟೈಮ್. ಅರ್ಥ ಆಯ್ತಾ? ನೋ ಎಕ್ಸ್ಟ್ರಾ ಟೈಮು. ಮತ್ತು ಡೈರೆಕ್ಟ್ ನೀವು ಫಾರ್ ಸಪೋಸ್ 30 ಕ್ವಶನ್ ಸಾಲ್ವ್ ಮಾಡಿರ್ತೀರ ಅಂತ ನೆಕ್ಸ್ಟ್ 30 ಕ್ವಶನ್ಸ್ ನೀವು ಡೈರೆಕ್ಟ್ ರ್ಯಾಂಡಮ್ ಆಗಿ ಹಾಕೋಬೇಡಿ. ನೀವು 30 ನೀವು ಎಷ್ಟು ಟೈಮಲ್ಲಿ 1 ಅವರಲ್ಲಿ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಅಷ್ಟು ಮಾತ್ರ ಬರೀರಿ. ಒಂದು ಎಕ್ಸ್ಟ್ರಾ ಕ್ವಶನ್ ಬಿಟ್ಬಿಡಿ, ಓಕೆನಾ? ಅದರಲ್ಲಿ ನೀವು ಗೆಸ್ ಮಾಡಿ, ಅದರಲ್ಲಿ ನೀವು ಕೀ ಆನ್ಸರ್ಸನ್ನು ಮತ್ತೆ ಅವೈಲೇಬಲ್ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಬಂದಿರೋ ಆನ್ಸರ್ ಅದಕ್ಕೆ ಮ್ಯಾಚ್ ಆಗ್ತಿದೆ, ಎಷ್ಟು ಕರೆಕ್ಟ್ ಆಗಿದೆ ಅಂತ. ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೆಪಾಸಿಟಿ ಏನು, ನೀವು ಇನ್ನೂ ಎಷ್ಟು ಸ್ಟಡಿ ಮಾಡಬೇಕು, ಆಲ್ರೆಡಿ ಸ್ಟಡಿ ಮಾಡಿರಿ ಅಂತ. ಆ್ಯಂಡ್ ಈಗ ಇಲ್ಲಿ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ನಿಗಷ್ಟು ಬಂತು, ನನ್ನ ಫ್ರೆಂಡ್ ಇಷ್ಟು ಬಂತು, ಅವನೇನು ಓದ್ತಾ ಇಲ್ಲ ಆದರೂ ಅವ್ನಿಗಷ್ಟು ಬಂತು ಯಾಕೆ ಅಂತ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವನು ಮೇ ಬಿ ಯಾರಿಗೂ ಗೊತ್ತು, ಅವನೆಲ್ಲ ಗೆಸ್ ಮಾಡಿ ಹಾಕಿರ್ಬೋದು ಅಂತ. ಫಾರ್ ಸಪೋಸ್ ಕ್ರಿಕೆಟ್ ಫ್ಯಾನ್ಸ್ ಸಿಗಿದ್ರೆ, ಲೈಕ್ ನಮ್ಮ ಫ್ರೆಂಡ್ ಒಬ್ಬನಿದ್ದ, ಅವ್ನ ಫ್ರೆಂಡ್ ಅವನು ABD ಫ್ಯಾನು. ಸೊ ಅವನ್ನೆಲ್ಲ ಕ್ವಶನ್ ಪೇಪರ್ಸನ್ನು OMR ಶೀಟನ್ನು ABD, ಫಸ್ಟ್ ಆಪ್ಷನ್ಗೆ A, ಸೆಕೆಂಡ್ ಆಪ್ಷನ್ಗೆ B, ಥರ್ಡ್ ಆಪ್ಷನ್ಗೆ D, ABD ಅನ್ಕೊಂಡು ಮಾಡುವ. ಅವನೆಲ್ಲ ಸಬ್ಜೆಕ್ಟ್ಸ್ಗೂ 15, 20 ಬರ್ತಾ ಇತ್ತು. ಒಂದು ಫೈನಲ್ KCET ಎಕ್ಸಾಮಲ್ಲಿ ವರಸ್ಟ್ ಆಗಿಬಿಟ್ಟ. ಸೊ ಅದೇ ರೀತಿ ನೀವು ಡಿಪೆಂಡ್ ಆಗಬೇಡಿ ಲಕ್ಕೋಸ್ಕರ. ಕೆಲವೊಬ್ಬರು ಎಲ್ಲ ಆಪ್ಷನ್ಸ್ A, B ಬರ್ಕೊಂಡು ಹೋಗ್ತಾರೆ. ಫಾರ್ ಸಪೋಸ್ A ಆಪ್ಷನ್ 20 ಕ್ವಶನ್ಸ್ ಇದ್ದರೆ 20 ಮಾರ್ಕ್ಸ್ ಈಸಿಯಾಗಿ ಬರುತ್ತಂತ. ಬಟ್ ಅದರಲ್ಲಿ ಡಿಪೆಂಡ್ ಆಗಬೇಡಿ. ಸೊ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿ. ರಿಮೈನಿಂಗ್ ಕ್ವಶನ್ಸ್ ಮಾತ್ರ ನೀವು ಗೆಸ್ ಮಾಡಿ ಹಾಕಿ, ಅವಾಗ ಬೋನಸ್. ನಿಮ್ಗೆ ಗೊತ್ತಿರೋ ಕ್ವಶನ್ಸ್ ಮತ್ತೆ ನೀವು ಲಕ್ ಮೇಲೆ ಹೋದರೆ, ಲೈಕ್ ಯಾವುದೋ ಒಂದು ರ್ಯಾಂಡಮ್ ಗೆಸ್ ಮಾಡೋದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಿಮ್ಗೆ ಪ್ರಿಪೇರ್ ಆಗಿರೋಕ್ಕೂ ಮತ್ತು ನಿಮ್ಗೆ ಬರೋ ರ್ಯಾಂಕು ಸೆಟ್ಟೇ ಆಗಲ್ಲ. ಸೊ ಅದಕ್ಕಾಗಿ ಕ್ವಶನ್ ಪೇಪರ್ಸ್ ಕೊಡ್ತೀನಿ 5 ಇಯರ್ಸ್ದು 4 ಕ್ವಶನ್ ಪೇಪರ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 into 5 ಇಯರ್ಸು 20 ಕ್ವಶನ್ ಪೇಪರ್ಸ್ ಕೊಟ್ಟಿರ್ತೀನಿ. ವೀಕೆಂಡ್ಸಲ್ಲಿ ಸ್ಯಾಟರ್ಡೇ 2 ಕ್ವಶನ್ ಪೇಪರ್ಸು, ಸಂಡೇ 2 ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ. ಈ 40 ಡೇಸಲ್ಲಿ ಸೆಟ್ ಆಗಿಬಿಡ್ತೀನಿ ನೀವು. ಆ್ಯಂಡ್ ರಿಮೈನಿಂಗ್ ಲೆವೆಲ್ 3 ಬರೋದಾದರೆ, ಲೆವೆಲ್ 3 ನೆಕ್ಸ್ಟ್ 30 ಡೇಸ್ ಇರುತ್ತೆ. ಈ 30 ಡೇಸಲ್ಲಿ ಮತ್ತೆ ರಿವಿಷನ್ ಮಾಡಿ. ಲೆವೆಲ್ 1ಅಲ್ಲಿ ಏನೇನು ನೀವು ನೋಟ್ಬುಕ್ಸಲ್ಲಿ ಫಾರ್ಮುಲಾಸ್ ಎಲ್ಲ ಬರ್ಕೊಂಡಿರ್ತೀರ, ಕೀ ಪಾಯಿಂಟ್ಸ್ ಬರ್ಕೊಂಡಿರ್ತೀರ, ಮ್ಯಾಥ್ಸ್ಗೂ, ಕೆಮಿಸ್ಟ್ರಿಗೆ, ಫಿಸಿಕ್ಸ್ಗೆ ಎಲ್ಲನೂ ರೆಫರ್ ಮಾಡಿ, ಎಲ್ಲನೂ ಮತ್ತೆ ರಿಸ್ಟಾರ್ಟ್ ಮಾಡಿ, ಎಲ್ಲನೂ ಮತ್ತೆ ರಿವಿಷನ್ ಮಾಡಿ. ಆ್ಯಂಡ್ ಬಯಾಲಜಿ MCQ ಲೈಕ್ NCERT ಟೆಕ್ಸ್ಟ್ ಬುಕ್ಸು 2, 3, 4 ಟೈಮ್ಸ್ ರಿವಿಷನ್ ಮಾಡಿಬಿಡಿ. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಬಯಾಲಜಿ. ಆ್ಯಂಡ್ ಬರೋದಾದರೆ ಮತ್ತೆ ನೀವು ಏನು ಮಾಡ್ಬೇಕಂದ್ರೆ ಲೆವೆಲ್ 3ಅಲ್ಲಿ ಇನ್ನೊಂದು ಏನಂದರೆ ಈಗಿರೋ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿಕೊಂಡು AI, ChatGPT ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕ್ವಶನ್ ಪೇಪರ್ಸ್ ನಿಮ್ಗೆ ಏನೇನು ಸಬ್ಜೆಕ್ಟ್ಸ್ ಇದೆ, ಈಗ ಡೇ ಬೈ ಡೇ ಲೈಕ್ ಇಯರ್ ಬೈ ಇಯರ್ ಸಬ್ಜೆಕ್ಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಏನೇನು ಸಬ್ಜೆಕ್ಟ್ ಇದೆ, ಏನೇನು ಸಿಲೆಬಸ್ ಇದೆ, ಆ ಸಿಲೆಬಸ್ ಎಲ್ಲ ChatGPTಗೆ ಆಗಬೇಕು. ನನಗೆ ಕೆಮಿಸ್ಟ್ರಿಯಲ್ಲಿ ಈ ಥರ ಸಬ್ಜೆಕ್ಟ್ಸ್ ಇದೆ ಅಂತ
ಈ ಥರ ಸಬ್ಜೆಕ್ಟ್ಸ್ ಇದ್ದರೆ ನಾನು ಕೆ.ಸಿ.ಟಿ ಪ್ರಿಪೇರ್ ಆಗಬೇಕು. ಸೊ ಜಾಸ್ತಿ ನಂಬರ್ ಆಫ್ ಕೆ.ಸಿ.ಟಿ ಪ್ಯಾಟರ್ನ್ಸ್ ಕೊಡಿ. ಯಾಕಂತಂದರೆ ಲಾಸ್ಟ್ ಅನಲೈಸ್ ಮಾಡಿ ನೀವೇ. ಅನಲೈಸ್ ಮಾಡಿ 4 ಇಯರ್ಸ್‌ದು ನನಗೆ ಬೆಸ್ಟ್ ಕೆ.ಎ ಕ್ವೆಷನ್ಸ್ ಕೊಡಿ. ಈ ಟೈಪ್ ಆಫ್ ಇದು ಪ್ಯಾಟರ್ನ್ಸ್ ಕೊಡ್ತಾರಂತ. ಅಂದರೆ ನೀವು ಚಾಟ್‌ಜಿಪಿಟಿ ಪ್ರಾಂಪ್ಟ್ ಕೊಟ್ಬಿಟ್ರೆ ಅದು ಎನ್ ನಂಬರ್ ಆಫ್ ಕ್ವೆಷನ್ಸ್ ಕೊಡುತ್ತೆ. ಈ ಟೈಪ್ ಆಫ್ ಕ್ವೆಷನ್ಸ್ ಬರೋ ಚಾನ್ಸ್ ಇರುತ್ತಂತ. ಸೊ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ. ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮತ್ತೆ ನೀವು ಫುಲ್ಲು ಥರೋ ಆಗಿಬಿಡ್ತಾರೆ. ಸೊ ಈಗ ಮತ್ತೆ ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾನೇ ನೆಕ್ಸ್ಟ್ ಅಂದರೆ ಈಗ ಲೆವೆಲ್ 1, ಲೆವೆಲ್ 2 ಕಂಪ್ಲೀಟ್ ಮಾಡೋಷ್ಟಕ್ಕೆ 70 ಡೇಸ್ ಆಗುತ್ತೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ಫೆಬ್ರವರಿ ಸ್ಟಾರ್ಟಿಂಗ್ ಆಫ್ ಫೆಬ್ರವರಿ ಮತ್ತೆ ನಾನೇ ವೀಡಿಯೋ ಹಾಕ್ತೀನಿ. ನಾನೇ ವೀಡಿಯೋ ಹಾಕ್ಬಿಟ್ಟು ಚಾಟ್‌ಜಿಪಿಟಿಯಲ್ಲಿ ಹಾಕ್ಬಿಟ್ಟು ಅನಲೈಸ್ ಮಾಡಿ ಚಾಟ್‌ಜಿಪಿಟಿಯಲ್ಲಿ ಹಾಕ್ಬಿಟ್ಟು ಚಾಟ್‌ಜಿಪಿಟಿ ಹತ್ರ ಕ್ವೆಷನ್ಸ್ ತಗೊಂಡು ಈಚ್ ಸಬ್ಜೆಕ್ಟ್‌ಗೆ 100 ಕ್ವೆಷನ್ಸ್‌ನ ತಗೊಂಡು ಮತ್ತೆ ಅದನ್ನು PDF ಮಾಡಿ ಮತ್ತೆ ನಿಮ್ಗೆ ಮತ್ತೆ ವೀಡಿಯೋ ಹಾಕಿ ಮತ್ತೆ ಅದರ ವೀಡಿಯೋಲ್ಲಿ ಮತ್ತೆ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆವಾಗ ನೀವು ಮತ್ತೆ ಸಾಲ್ವ್ ಮಾಡಿ ಅಷ್ಟೊತ್ತಿಗೆ. ಸೊ ಈಗ ಫಸ್ಟ್ ಪ್ರೆಸೆಂಟು 30 ಡೇಸಲ್ಲಿ ಲೆವೆಲ್ 1ಅಲ್ಲಿ ಪ್ರಾಪರ್ ಫಾರ್ಮುಲಾಸು, ಫಿಸಿಕ್ಸು, ಕೆಮಿಸ್ಟ್ರಿ, ಇದು ಮ್ಯಾಥ್ಸು ಫಾರ್ಮುಲಾಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳಿ. ಕೀ ಪಾಯಿಂಟ್ಸ್ ಎಲ್ಲ ರಫ್ ನೋಟಲ್ಲಿ ಬರ್ಕೊಳ್ಳಿ. ಇದು ಯೂಸ್‌ಫುಲ್ ಆಗುತ್ತೆ. ಯಾಕಂತಂದರೆ ಮೈನ್ ಎಕ್ಸಾಮಲ್ಲಿ ನೀವು ಏನಂತೀರ ಸ್ಟಡಿ ಮೆಟೀರಿಯಲ್ಲು ತಿಳಿಸ್ಕೊಂಡಿರೋಕ್ಕಾಗಲ್ಲ. ಟೈಮ್ ವೇಸ್ಟ್ ಆಗುತ್ತೆ. ಸೊ ಕೀ ಪಾಯಿಂಟ್ಸ್ ಎಲ್ಲ ಒಂದು ಹತ್ರ ಇದ್ದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಲೆವೆಲ್ 2 ಬರೋದಾದರೆ ಮಾರ್ಕ್ ಟೆಸ್ಟನ್ನೇ ಅಟೆಂಡ್ ಮಾಡಿ. ಗೊತ್ತಾಯ್ತಾ? ಕಂಪೇರ್ ಮಾಡಕ್ಕೆ ಹೋಗಬೇಡಿ. ಯಾರು ಕಂಪೇರ್ ಮಾಡಕ್ಕೆ ಹೋಗಬೇಡಿ. ಈಗ ಬರೋ ನಿಮ್ಮ ಫ್ರೆಂಡ್ಸ್ ಫಾರ್ ಸಪೋಸ್ ನಿಮ್ಮ ಮಾರ್ಕ್ ಟೆಸ್ಟಲ್ಲಿ ಕಾಲೇಜಲ್ಲಿ ಮಾಡೋ ಮಾರ್ಕ್ ಟೆಸ್ಟಲ್ಲಿ ನಿಮಗೆ 60ಗೆ 20, 30 ಬರ್ಬೋದು. ಫೈನಲ್ ಎಕ್ಸಾಮ್ಸಲ್ಲಿ 10, 11, 5 ಬರ್ಬೋದು ಗುರು. 0 ಬರ್ಬೋದು, ಯಾರಿಗೆ ಗೊತ್ತು? ಸೊ ಅದಕ್ಕಾಗಿ ಲಕ್ ಮೇಲೆ ಡಿಪೆಂಡ್ ಆಗಬೇಡಿ. ಓನ್ಲಿ ಎ ಆಗಿಬಿಡ್ತೀನಿ. 60 ಕ್ವೆಷನ್ಸ್ ಎ ಆಗಿಬಿಡ್ತೀನಿ. ಅದರಲ್ಲಿ 20 ಆರಾಮಾಗಿ ಬರುತ್ತಂತ ಅದಕ್ಕೆ ಮೇಲೆ ಹೋಗಬೇಡಿ. ಲಕ್ ಮೇಲೆ ಹೋಗಬೇಡಿ. ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಬರೆದ್ಬಿಟ್ಟು ಆದಮೇಲೆ ನೀವು ಬೇಕಾದರೆ ಗೆಸ್ ಮಾಡಿ ನೀವು ಆನ್ಸರ್ ಮಾಡಿ. ಓಕೆನಾ? ಇಷ್ಟುವರೆಗೂ ಮಾಡಿದ್ರೆ ನೀವು ಕಂಪ್ಲೀಟಾಗಿ ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ. ಆ್ಯಂಡ್ ಈ 100 ಡೇಸ್ ನೆಟ್ಟಿಗೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ 100 ಡೇಸ್ ವಿಲ್ ಮೇಕ್ ಯು ಗೇಮ್ ಚೇಂಜಿಂಗ್ ಇನ್ ಯುವರ್ ಲೈಫ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಎಲ್ಲರೂ ಕೆ.ಸಿ.ಟಿ ಟಫು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಟಫ್ ಅಂತಿರ್ತಾರೆ. ಬಟ್ ಬೇಸಿಕಲಿ ಕೆ.ಸಿ.ಟಿ ಹ್ಯಾಸ್ ನಾಟ್ ಎ ಟಫ್, ಈಸಿ. ಅದೇ ನಾವೇನು ಅನ್ಕೊಂತೀವಿ ಅಂತಂದರೆ ಫಾರ್ ಸಪೋಸ್ ಬೇರೆ ಸ್ಟ್ರೀಮು ಕಾಮರ್ಸು ಬೇರೆ ಸ್ಟ್ರೀಮ್ಸ್ ಎಲ್ಲ ನೆಕ್ಸ್ಟ್ ಡಿಗ್ರಿ ಮಾಡ್ಕೊಂಡ್ರೆ ಡಿಗ್ರಿ ಪ್ಲ್ಯಾನ್ಸ್ ಇರುತ್ತೆ. ಡಿಗ್ರಿ ಜಸ್ಟ್ ಜಾಯ್ನ್ ಆಗಿಬಿಡುತ್ತೆ. ಬಟ್ ನಾವೇನು ಕೆ.ಸಿ.ಟಿ ರ್ಯಾಂಕ್ ಬರಲಿಲ್ಲ ಅಂದರೆ ಕಾಲೇಜ್ ಜಾಯ್ನ್ ಆಗ್ಬೋದಾ ಇಲ್ವಾ? ಫೀಸ್ ಮತ್ತೆ ಎಷ್ಟಿರುತ್ತೆ ಏನು? ಸೊ ಇವೆಲ್ಲ ಪ್ರೆಷರ್ಸ್ ಇರುತ್ತೆ ನಮಗೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು. ನಮ್ಮ ಮುಂದೆ ಇಷ್ಟು ಕಾಂಪಿಟೇಷನ್ ಇದೆ. ಅದಕ್ಕಂತ ಅದ್ರ ಮುಖಾಂತರ ನಮ್ಗೆ ಭಯ ಬರುತ್ತೆ. ಆ್ಯಕ್ಚುಲಿ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನೀವು ನೀವು ಇಂಜಿನಿಯರಿಂಗ್ ಬಂದು ಇಂಜಿನಿಯರಿಂಗಲ್ಲಿ ಸಬ್ಜೆಕ್ಟ್ಸ್ ನೀವು ಹೋದ್ರೆ ಇಂಜಿನಿಯರಿಂಗಲ್ಲಿರೋ ಸಬ್ಜೆಕ್ಟ್ಸ್ ನೀವು ಇದು ಮಾಡಿದ್ರೆ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಕೆ.ಸಿ.ಟಿ ಈಸ್ ವೆರಿ ವೆರಿ ಈಸಿ. ಬಟ್ ಏನಂತಂದರೆ ಅವಾಗ ಇರುತ್ತೆ, ಪ್ಯಾನಿಕ್ ಇರುತ್ತೆ. ಮತ್ತು ಫ್ಯೂಚರ್ ಪ್ಲ್ಯಾನ್ಸ್ ಏನು? ಕೆ.ಸಿ.ಟಿಲಿ ಕರೆಕ್ಟಾಗಿ ರ್ಯಾಂಕ್ ಬರಲಿಲ್ಲ ಅಂದರೆ ಏನು ಫ್ಯೂಚರ್ ಏನು? ಸೊ ಇದೆಲ್ಲ ನಿಮಗೆ ಮೈಂಡಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ನೀವೇ ಕೆ.ಸಿ.ಟಿ ಹಾರ್ಡ್ ಅಂತ ಅನಿಸುತ್ತೆ. ಸೊ ಹಾಡನ್ನು ಪದನ ನಿಮ್ಮ ರಿಮೂವ್ ಮಾಡಿಬಿಡಿ ನಿಮ್ಮ ಮೈಂಡಲ್ಲಿ. ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಇಡಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂತಂದರೆ 100 ಡೇಸು ಎಲ್ಲ ಕ್ವೆಷನ್ಸು ಎಲ್ಲ ಪ್ರೀವಿಯಸ್ ಕ್ವೆಶ್ಚನ್ ಎಲ್ಲ ರಿವೈಸ್ ಮಾಡಿ. ಆ್ಯಂಡ್ ಬಯಾಲಜಿ ಸ್ಟೂಡೆಂಟ್ಸ್ ಆದರೆ ಈಸಿಯಾಗಿ ಸ್ಕೋರ್ ಮಾಡೋದು. ಬಯಾಲಜಿ NCERT ಕ್ವೆಶ್ಚನ್ ಪೇಪರ್ಸ್, NCERT ಟೆಕ್ಸ್ಟ್ ಬುಕ್ಸನ್ನು 2 to 3 ಟೈಮ್ಸ್ ರಿವೈಸ್ ಮಾಡಿಬಿಡಿ. ಸೊ ಇಷ್ಟೊತ್ತಿಗೆ ನೀವು ಎಕ್ಸಾಮ್ಸ್ ಎಲ್ಲ ನಡೀತಾ ಇರುತ್ತೆ ಕಾಲೇಜಲ್ಲಿ. ಪ್ರಿಪೇಟರ್ 1, ಪ್ರಿಪೇಟರ್ 2 ಅಂತ. ಸೊ ಅದನ್ನೆಲ್ಲ ಫೋಕಸ್ ಮಾಡಿ. ಆ್ಯಂಡ್ ಈ 100 ಡೇಸ್ನ ಈ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ನೀವು ನೆಟ್ಟಿಗೆ ನಾನು ಹೇಳಿರೋ ಫಾಲೋ ಮಾಡಿದ್ರೆ ನೀವು ನೀಟಾಗಿ ನೀವು ಕರೆಕ್ಟಾಗಿ ನಿಮ್ಮ ಡ್ರೀಮ್ ಕಾಲೇಜನ್ನು ತಗೋಬೋದು. ನಿಮ್ಮ ಡ್ರೀಮ್ ರ್ಯಾಂಕನ್ನು ತಗೋಬೋದು. ಲೆಸ್ ದೆನ್ 5K 10K ಈಸಿಯಾಗಿ ತಗೋಬೋದು. ಓಕೆನಾ? ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ವ್ಯಾಲ್ಯೂ ಕೊಟ್ಟಿದೆ ಅಂತ ಅನಿಸಿದ್ರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ವಾಟ್ಸಪ್ ಗ್ರೂಪಲ್ಲಿ ಸ್ಟಡಿ ಗ್ರೂಪು ಅದು ಮಾಡಿರ್ತಾರಲ್ಲ ಆ ಗ್ರೂಪ್ ಶೇರ್ ಮಾಡಿ. ಪಾಪ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ನೀವು ಶೇರ್ ಮಾಡಿ ಏನು ಬೆನಿಫಿಟ್ ಏನಂತಂದರೆ ಮೇ ಬಿ ಅವನು ಈ ವಿಡಿಯೋ ನೋಡಿ ಮೋಟಿವೇಟ್ ಆಗಿ ಮಚ್ಚ ಇವನು ಹೇಳಿದ್ದು ಕರೆಕ್ಟಾಗಿದೆ, ನಾವು ಇಬ್ಬರು ಫಾಲೋ ಮಾಡೋಣ ಅಂತ ಇದ್ದರೆ, ಸೊ ನೀವು ಯಾವಾಗಾದರೂ ಡಿಸ್ಮೋಟಿವೇಟ್ ಆದರೆ ಅವಾಗ ಮೋಟಿವೇಟ್ ಮಾಡ್ತಾನೆ ಅವನು. ವಿಡಿಯೋದಲ್ಲಿ ಹೇಳಿದ್ರಲ್ಲ 100 ಡೇ ಚಾಲೆಂಜ್, ಸೊ ನಾವು ಮಾಡೋಣ ಅಂತ. ಸೊ ಅವಾಗ ನೀವು ನನ್ನ ಫ್ರೆಂಡು ಮಾಡ್ತಾವೆ ನಾನು ಮಾಡಬೇಕಂತ ನಿಮಗೆ ಒಂದು ಫೈರ್ ಬರುತ್ತೆ ನಿಮ್ಮ ಒಳಗಡೆ. ಸೊ ಆ ಫೈರಿಂದ ನೀವು ಕಾಂಪಿಟೇಷನ್ ತಗೊತೀರ, ಚಾಲೆಂಜ್ ತಗೊತೀರ, ಮಾಡ್ತೀರ. ಸೊ ಅದಕ್ಕಾಗಿ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿಬಿಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಕೆ.ಸಿ.ಟಿ ಆದಮೇಲೆ ಕೌನ್ಸ್ಲಿಂಗ್ ಅಂತ ಏನು ಗೊತ್ತಿಲ್ಲ ನಿಮಗೆ. ಕಾಲೇಜಸ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಬ್ರಾಂಚ್ ವೈಸ್ ಬಗ್ಗೆ. ಸೊ ಅದಕ್ಕಾಗಿ ಈ ಚಾನಲ್ ಎಲ್ಲ ಕವರ್ ಮಾಡುತ್ತೆ. ಅದಕ್ಕಾಗಿ ಈ ಚಾನಲ್ ಲೇಟ್ ಮಾಡಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ನಿಮ್ಗೆ ಬೇಕಾದರೆ ಚಾನಲ್ ನೋಡ್ಕೊಳ್ಳಿ. ಚಾನಲಲ್ಲಿ ಎಂಥ ವೀಡಿಯೋಸ್ ಮಾಡ್ತಾಯಿದ್ದೀನಿ ಆವಾಗ ಗೊತ್ತಾಗುತ್ತೆ ನಿಮಗೆ ಈ ಚಾನಲ್ ಯಾವ ವೀಡಿಯೋಸು ಯಾವ ಟೈಪು ಕಂಟೆಂಟ್ ಮಾಡ್ತಿದೆ ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಬೇನ್ಸ್ಮೆಂಟ್ಸ್ಗೆ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ to all the KCET students who are waiting KCET exam 2026, advance all the best and keep rocking.